ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ಲೋನ್ ಅನ್ನು ಯಾವ ರೀತಿ ತೆಗೆದುಕೊಳ್ಳೋದು, ಯಾವೆಲ್ಲ ಲೋನ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸುಲಭವಾಗಿ ಹಣ ಅನ್ನೋದು ಸಿಗುತ್ತೆ, ಹಾಗಾಗಿ ಅದರ ಜೊತೆಗೆ EMI ಎಷ್ಟಿರುತ್ತೆ ಮತ್ತೆ ಟೆನ್ಯೂರ್ ಎಷ್ಟು ತಿಂಗಳವರೆಗೂ ಇರುತ್ತೆ ಅಥವಾ ಎಷ್ಟು ವರ್ಷದವರೆಗೂ ಇರುತ್ತೆ, ಯಾವೆಲ್ಲ ಆಪ್ಷನ್ಗಳು ಸಿಗ್ತಾ ಹೋಗುತ್ತೆ, ಇದೆಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕ್ತಕ್ಕಂಥ ಎಲ್ಲ ಲೋನ್ ಅಪ್ಲಿಕೇಶನ್ ವಿಡಿಯೋಸ್ ನಿಮ್ಮ ಮೊಬೈಲ್ ಅನ್ನು ಉಚಿತವಾಗಿ ತಲುಪ್ತಾ ಹೋಗುತ್ತೆ. ಸ್ನೇಹಿತರೆ, ನಾನಿವತ್ತು ಬ್ರಾಂಚ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬ್ರಾಂಚ್ ಲೋನ್ ಅಪ್ಲಿಕೇಶನ್ ನಿಮಗೆ ತುಂಬಾ ಅಂದ್ರೇನೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು. ಯಾಕಂತಂದ್ರೆ 24x7 ನಿಮಗೆ ಯಾವಾಗ ಲೋನ್ ಬೇಕೋ ಆಗ ಇವರು ಲೋನ್ ಅನ್ನ ಪ್ರೊವೈಡ್ ಮಾಡ್ತಾರೆ. 500 ರೂಪಾಯಿಂದ ಹಿಡಿದು ಅಪ್ ಟು 2 ಲಕ್ಷದವರೆಗೂ ಕೂಡ ಇವರು ನಿಮಗೆ ಲೋನ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಅದು ಕೂಡ ಇನ್ಸ್ಟೆಂಟ್ ಆಗಿ ನಿಮಗೆ ಇವರು ಲೋನ್ ಅನ್ನ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಬ್ರಾಂಚ್ ಲೋನ್ ಅಪ್ಲಿಕೇಶನ್ ಏನಿದೆ ನಿಮಗೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು. ಇವರು ನಿಮಗೆ 2 ತಿಂಗಳಿನಿಂದ 12 ತಿಂಗಳವರೆಗೆ ಟೆನ್ಯೂರ್ ಅನ್ನ ಪೇ ಮಾಡಲಿಕ್ಕೆ ಅಂದ್ರೆ EMI ನ ಕಟ್ಕೊಂಡು ಹೋಗ್ಲಿಕ್ಕೆ ಟೈಮ್ ಅನ್ನ ಕೊಡ್ತಾರೆ. 2 ತಿಂಗಳಿಂದ 1 ವರ್ಷದವರೆಗೂ ಕೂಡ ನೀವು ರೀಫಂಡ್ ಅನ್ನ ಮಾಡ್ತಾ ಹೋಗಬಹುದು. ಅಂದ್ರೆ ನೀವು ಈಗ 500 ರೂಪಾಯಿಂದ 2 ಲಕ್ಷದವರೆಗೆ ಎಷ್ಟು ಲೋನ್ ಅಮೌಂಟ್ ಅನ್ನ ತೆಗೆದುಕೊಂಡಿರ್ತೀರೋ ಅದರ ಮೇಲೆ ಈ ಟೆನ್ಯೂರ್ ಅನ್ನೋದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಅವ್ರ ಹತ್ರ ಒಂದು 20,000 ಲೋನ್ ತಗೊಂಡ್ರಿ ಅಂತ ಇಟ್ಕೊಳ್ಳಿ. ಟೆನ್ಯೂರ್ ಬಂದು 3 ತಿಂಗಳಿಗಿರುತ್ತೆ. ಯಾಕಪ್ಪ ಅಂತಂದ್ರೆ ನೀವು ತಗೊಂಡಿರೋದು ತುಂಬಾ ತೀರಾ ಕಡಿಮೆ ಅಮೌಂಟ್, ಹೀಗಾಗಿ ಟೆನ್ಯೂರ್ ಬಂದು ನಿಮಗೆ 3 ತಿಂಗಳಿಗೆ ಟೆನ್ಯೂರ್ ಇರುತ್ತೆ. ಮಂತ್ಲಿ ಇಂಟ್ರೆಸ್ಟ್ ರೇಟ್ ಬಂದು 2.5% ಇರುತ್ತೆ. ಜೊತೆಗೆ ಅವರು ಪ್ರೊಸೆಸಿಂಗ್ ಫೀಸ್ನು ಕೂಡ ಆ್ಯಡ್ ಮಾಡ್ತಾರೆ. 899 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳ್ಬಿಟ್ಟು ಕಟ್ ಆಗುತ್ತೆ. ಜೊತೆಗೆ GST 161 ರೂಪಾಯಿ ಕಟ್ ಆಗುತ್ತೆ. ಇಂಟ್ರೆಸ್ಟ್ ಅಂದ್ರೆ 3 ತಿಂಗಳಿಗೆ ಇಂಟ್ರೆಸ್ಟ್ ಏನಿರುತ್ತೋ 1510 ರೂಪಾಯಿ ಕಟ್ ಆಗುತ್ತೆ. ಜೊತೆಗೆ ನಿಮಗೆ EMI ಆಪ್ಷನ್ ಏನಪ್ಪ ಇರುತ್ತೆ ಅಂತಂದ್ರೆ 7170 ರೂಪಾಯಿ ಇರುತ್ತೆ. ಮಂತ್ಲಿ ನೀವು 7170 ರೂಪಾಯಿನ ಅವರಿಗೆ ಪೇ ಮಾಡಬೇಕಾಗುತ್ತೆ. ಸೊ ನಿಮ್ಮ ಕೈಗೆ ಅಮೌಂಟ್ ಸಿಗೋದು 18,940 ರೂಪಾಯಿ. ಈಗ ನೀವು 20,000 ತಗೊಂಡ್ರಿ ಅಂತ ಹೇಳಿದ್ರೆ 18,940 ರೂಪಾಯಿ ನಿಮಗೆ ಅವರು ಲೋನ್ ಆಗಿ ಕೊಡ್ತಾರೆ. ಟೋಟಲ್ ನೀವು ರೀಪೇಮೆಂಟ್ ಮಾಡಬೇಕಾಗಿರೋದು ಎಷ್ಟಿರುತ್ತೆ ಅಂತಂದ್ರೆ 21,510 ರೂಪಾಯಿ ಇರುತ್ತೆ. ಸ್ನೇಹಿತರೆ, ನಾನು ಮಾಡ್ತಕ್ಕಂಥ ವಿಡಿಯೋದಲ್ಲಿ ಅಥವಾ ನಾನು ಮಾಡ್ತಕ್ಕಂಥ ಲೋನ್ ಅಪ್ಲಿಕೇಶನ್ ಅಲ್ಲಿ ಅಕಸ್ಮಾತ್ ನಿಮಗೆ ಏನಾದ್ರೂ ಅಮೌಂಟ್ ಸಿಗ್ಲಿಲ್ಲ, ಲೋನ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇನ್ನೊಂದಷ್ಟು ಲೋನ್ ಅಪ್ಲಿಕೇಶನ್ ಲಿಂಕ್ ಕೂಡ ಹಾಕಿರ್ತೀನಿ. ಅಲ್ಲೂ ಕೂಡ ಚೆಕ್ ಮಾಡ್ಕೊಂಡ್ರೆ ಅಲ್ಲೂ ಕೂಡ ನಿಮಗೆ ಲೋನ್ ಅನ್ನೋದು ಪ್ರೊವೈಡ್ ಆಗುತ್ತೆ. ಒಂದಿಲ್ಲ ಅಂದ್ರೆ ಮತ್ತೊಂದು ಅಪ್ಲಿಕೇಶನ್ ಅಲ್ಲಿ ನಿಮಗೆ ಲೋನ್ ಸಿಗ್ತಾ ಹೋಗುತ್ತೆ. ಸೊ ಈ ಬ್ರಾಂಚ್ ಲೋನ್ ಅಪ್ಲಿಕೇಶನ್ ಕೂಡ ತುಂಬಾ ಚೆನ್ನಾಗಿದೆ. ಇಂಟ್ರೆಸ್ಟ್ ರೇಟು ಕೂಡ ತೀರಾ ಕಡಿಮೆ ಇದೆ. ಟೆನ್ಯೂರು ಅಷ್ಟೇನೆ 1 ವರ್ಷದೊಳಗಡೆ ಟೆನ್ಯೂರು ಕೂಡ ಇರುತ್ತೆ. ಅಪ್ ಟು 2 ಲಕ್ಷದವರೆಗೂ ಕೂಡ ಇವರು ನಿಮಗೆ ಲೋನ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಕಷ್ಟ ಅನ್ನೋದು ಎಲ್ರಿಗೂ ಸರ್ವೇ ಸಾಮಾನ್ಯ. ಕಷ್ಟ ಬಂದಾಗ ಎಲ್ಲರ ಹತ್ರನೂ ಹೋಗಿ ಕೈ ಚಾಚಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಈ ರೀತಿಯ ಇನ್ಸ್ಟೆಂಟ್ ಲೋನ್ ಅಪ್ಲಿಕೇಶನ್ಗಳು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು. ತುಂಬಾ ಅಂದ್ರೆ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಒಂದಷ್ಟು ಹೆಲ್ಪ್ ಆಗಬಹುದು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಲೋನ್ ಅಪ್ಲಿಕೇಶನ್ ಆ್ಯಪ್ ಮುಖಾಂತರ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.